ನಮಸ್ತೆ ಫ್ರೆಂಡ್ಸ್, ನಾನೊಂದು ಜಾಬ್ ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು 15th ಆ್ಯಂಡ್ 16th ಏಪ್ರಿಲ್ ಒಂದು ಎಕ್ಸಾಮ್ ಆಗಿತ್ತು. ಸುಮಾರು ಪೊಸಿಷನ್ಸ್ಗೆ ರಿಟರ್ನ್ ಎಕ್ಸಾಮ್ನ ಕಂಡಕ್ಟ್ ಮಾಡಿದರು. ಕಂಪನಿ ಬಂದು BEML ಲಿಮಿಟೆಡ್. ಸ್ಟಾಫ್ ನರ್ಸು, ಫಾರ್ಮಾಸಿಸ್ಟು, ಸೆಕ್ಯೂರಿಟಿ, ಫೈರ್ಮ್ಯಾನ್, ಅಸಿಸ್ಟೆಂಟ್ ಆಫೀಸರ್, ಅಸಿಸ್ಟೆಂಟ್ ಟ್ರೈನಿ, ಡಿಪ್ಲೊಮೊ, ಮೆಕ್ಯಾನಿಕಲ್, ಸಿವಿಲ್ ಇವರಿಗೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದರು. ಡೇಟ್ ಬಂದು 15th ಆ್ಯಂಡ್ 16th ಏಪ್ರಿಲಲ್ಲಿ. ಸೊ ಈಗ ಒಂದು ಶಾರ್ಟ್ ಅಪ್ಡೇಟ್ ಬಂದಿದೆ ಕಂಪ್ನಿ ಕಡೆಯಿಂದ. ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಬೋದು. ಏನು ಅಪ್ಡೇಟ್ ಅಂತ ಹೇಳಿದ್ರೆ, ಈ ಎಕ್ಸಾಮ್ಸ್ ಬರೆದಿರೋರಿಗೆ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಸೊ ಯಾರ್ಯಾರು ಎಕ್ಸಾಮ್ಸ್ನ ಬರೆದಿದ್ದೀರಾ ಇವರು ತಮ್ಮ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೋಬೋದು. ಸೊ ಏನು ಕ್ವಶನ್ಸ್ ಕೇಳಿದ್ರು ಅದಕ್ಕೆ ನೀವೇನು ಆನ್ಸರ್ ಮಾಡಿದ್ದೀರಾ, ಇದು ಕರೆಕ್ಟ್ ಆನ್ಸರ್ ಏನಿರುತ್ತೆ ಅಂತ ನೀವು ಚೆಕ್ ಮಾಡ್ಕೊಬೋದು. ನಿಮ್ಗೇನಾದರೂ ಡೌಟ್ಸ್ ಇದ್ದು ಇದು ನಿಮ್ಮ ಕ್ವಶನ್ ಆ್ಯಂಡ್ ಆನ್ಸರ್ ಕರೆಕ್ಟಾಗಿದ್ದು ಅಲ್ಲಿ ಕೀ ಆನ್ಸರ್ಸ್ ಕೊಟ್ಟಿದ್ದು ರಾಂಗ್ ಇದ್ದರೆ ನೀವು ಗ್ರೀವಿಯನ್ಸ್ನ ರೈಸ್ ಮಾಡ್ಬೋದು. ಸೊ ಇದಿಷ್ಟು ಇನ್ಫಾರ್ಮೇಷನ್ ಇರುತ್ತೆ, ಅವೈಲಬಲ್ ಇರುತ್ತೆ, ಕಂಪ್ನಿ ಅನೌನ್ಸ್ ಮಾಡಿದೆ. ಸೊ ಇದನ್ನು ಹೇಗೆ ಮಾಡೋದು, ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ www.bemlregistration.form.in ಅಂತ ನೀವು ಹೋಗಬೇಕು URL ಅಲ್ಲಿ. ಸೊ ಇಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು, ಎಕ್ಸಾಮ್ಸ್ ಹೆಲ್ಡ್ ಆನ್, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತಿದ್ದೀರಾ. ಸೊ ಈ ಅಡ್ವರ್ಟೈಸ್ಮೆಂಟ್ಗೆ ನೀವು ಎಕ್ಸಾಮ್ಸ್ನ ಬರೆದಿದ್ರಿ, ಇವಾಗ ಮತ್ತೊಂದು ಅಪ್ಡೇಟ್ ಕೊಟ್ಟಿದ್ದೀರಿ ನೋಡಿ. ಗ್ರೀವಿಯನ್ಸ್ ಲಿಂಕ್ ಅಂತ ಕಾಣ್ತಾ ಇದೆ. ಕ್ಲಿಕ್ ಹಿಯರ್ ಟು ಸಬ್ಮಿಟ್ ದ ರೆಪ್ರೆಸೆಂಟೇಷನ್ ಆಫ್ CBT ಹೆಲ್ಡ್ ಆನ್ 15th ಆ್ಯಂಡ್ 16th ಏಪ್ರಿಲ್ ಅಂತ ಇದೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ವೆಬ್ಸೈಟ್ನ ಎಂಟ್ರಿ ಆಗಬೇಕು. ಸೊ ಇದರಿಂದ ನಿಮಗೆ ಲಿಂಕ್ ಸಿಗುತ್ತೆ. ಆ ಲಿಂಕಲ್ಲಿ ನಿಮ್ಮ ರೆಪ್ರೆಸೆಂಟೇಷನ್ನ ಅಪ್ಡೇಟ್ ಮಾಡಬೇಕು. ಲಿಂಕ್ ಬಂದು ಈ ಥರ ಇರುತ್ತೆ. ಸೊ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತಿದೆ, ಎಂಟರ್ ಯುವರ್ ರೋಲ್ ನಂಬರ್, ಎಂಟರ್ ಯುವರ್ ಪಾಸ್ವರ್ಡ್ ಅಂತಿದೆ. ಪಾಸ್ವರ್ಡ್ ಬಂದು ಇಯರ್ MMDD ಈ ಫಾರ್ಮ್ಯಾಟಲ್ಲಿ ನಿಮ್ಮದು ಪಾಸ್ವರ್ಡ್ನ ಹಾಕಿದರೆ, ನಿಮ್ಮದು ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದನ್ನೇ ಈ ಫಾರ್ಮ್ಯಾಟಲ್ಲಿ ಹಾಕಿದರೆ ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಆಗಿ. ಸೊ ಅಲ್ಲಿ ನಿಮಗೆ ನಿಮ್ಮ ಗ್ರೀವಿಯನ್ಸ್ನ ನೀವು ಸಬ್ಮಿಟ್ ಮಾಡ್ಬೋದು. ಸೊ ನಿಮ್ಮದು ಸ್ಟಾಫ್ ನರ್ಸ್ ಆಗಿರಲಿ, ಫಾರ್ಮಸಿಸ್ಟ್ ಆಗಿರಲಿ, ಅಸಿಸ್ಟೆಂಟ್ ಆಫೀಸರ್ ಆಗಿರಲಿ, ಸೆಕ್ಯೂರಿಟಿ ಆಗಿರಲಿ, ನಿಮಗೇನು ಕ್ವಶನ್ಸ್ ಕೇಳಿದ್ರು ಅದಕ್ಕೆ ಆನ್ಸರ್ಸ್ ಕೂಡ ಬಿಟ್ಟಿರ್ತಾರೆ, ಈ ಆನ್ಸರ್ಸು. ಅದೇನಾದರೂ ರಾಂಗ್ ಇದ್ದರೆ ನೀವು ರೆಪ್ರೆಸೆಂಟೇಷನ್ ಮಾಡ್ಬೋದು. ನಿಮ್ಮ ಆನ್ಸರ್ ಏನು ಕರೆಕ್ಟ್ ಆಗಿದ್ದು, BML ಆನ್ಸರ್ ಏನಾದರೂ ರಾಂಗ್ ಇದ್ದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗೋಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಸೊ ಕಟ್ ಆಫ್ ಇದ್ರ ಮೇಲೆ ಡಿಸೈಡ್ ಆಗೋದ್ರಿಂದ ನೀವು ಒಂದೊಂದು ಮಾರ್ಕ್ಸ್ ಕೂಡ ಕಳ್ಕೊಳ್ಳೋಕೆ ಇಷ್ಟಪಡಬೇಡಿ. ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಇದೊಂದು ಶಾರ್ಟ್ ಅಪ್ಡೇಟ್ ಆಗಿರುತ್ತೆ. ಇದು ಲಿಂಕ್ 48 hours ವ್ಯಾಲಿಡಿಟಿ ಇರುತ್ತೆ. ಅಷ್ಟರೊಳಗಡೆ ನಿಮಗೆ ನೀವೇನೋ ಗ್ರೀವೆನ್ಸ್ ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಬೇಕು, ಆವಾಗ ನಿಮಗೆ ಅದರದ್ದು ಬೆನಿಫಿಟ್ ಸಿಗುತ್ತೆ. ಸೊ ಇದೊಂದು ಇಷ್ಟು ಕ್ವಿಕ್ ಅಪ್ಡೇಟ್ ನೋಡಿ. ತುಂಬ ರಿಕ್ರೂಟ್ಮೆಂಟ್ ನಡೀತಾ ಇದೆ ಈ ಕಂಪ್ನಿಲಿ. ಸೊ ಎಕ್ಸಾಮ್ಸ್ ಆಗಿದೆ, ಇವಾಗ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ. ಫರ್ದರ್ ನಿಮಗೆ ಅದನ್ನು ಚೆಕ್ ಮಾಡಿಕೊಂಡು ಫೈನಲ್ ಕೀ ಆನ್ಸರ್ಸ್ನ ಬಿಡ್ತಾರೆ. ಆ ಆನ್ಸರ್ ಮೇಲೆ ನಿಮಗೆ ಕಟ್ ಆಫು ನಿಂತ್ಕೊಂಡಿರುತ್ತೆ. ಆ ಕಟ್ ಆಫ್ ಮೇಲೆ ನಿಮಗೆ ನೀವೇನಾದ್ರು ಹೈಯರ್ ಸ್ಕೋರ್ ಮಾಡಿದ್ದು ವೇಕೆನ್ಸಿ ಪ್ರಕಾರ ನಿಮಗೆ ಎಲಿಜಿಬಲ್ ಇದ್ದರೆ ನಿಮಗೆ ಡೈರೆಕ್ಟ್ ಕಂಪನಿ ಆಫರ್ ಲೆಟರ್ ಬರೋವಂಥ ಚಾನ್ಸಸ್ ಇರುತ್ತೆ. ಇದಿಷ್ಟು ಅಪ್ಡೇಟು. ಬೇರೆ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ. ಇದನ್ನು ಈ ಲಿಂಕ್ ಹೇಗೆ ಹೋಗೋದು ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಈ ಗ್ರೀವಿಯನ್ಸ್ ಪೋರ್ಟಲ್ ಲಿಂಕ್ನ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ತುಂಬ ವೀಡಿಯೋಸ್ ಮತ್ತು ಅಪ್ಡೇಟ್ನ ಕೊಡ್ತಿರ್ತೀವಿ. ಸೊ ನಿಮಗೆ ಈಸಿ ಆಗುತ್ತೆ ಫರ್ದರ್ ಅಪ್ಡೇಟ್ಸ್ಗೆ. ಎಷ್ಟು ಹೇಳ್ತಾ ವೀಡಿಯೋನ ಮುಗಿಸ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.